ಎಲ್ಲ ಓಟಿಗಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕೋಮು ಸೌಹಾರ್ದ ಮಸೂದೆಯನ್ನು ಕೇಂದ್ರ ಜಾರಿ ತರಲಿಕ್ಕೆ ಹೊರಟಿದೆ. ಅದರ ಸಾಧಕ ಬಾಧಕಗಳೇನೇನು ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅದರ ಒಂದು ಅಂಶವನ್ನು ನಾನು ಕೇಳಲೇಬೇಕು ಪಡ್ಕೆ ಅವರಿಗೆ. ಬಹುಸಂಖ್ಯಾತ ವರ್ಗದ ವ್ಯಕ್ತಿಗಳನ್ನು ಶಾಶ್ವತವಾಗಿ ಇವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಒಂದು ಮಸೂದೆಯನ್ನು ಜಾರಿ ತರಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಒಂದು ಆಪಾದನೆ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲಂಥ ಅಂಶಗಳು ಯಾವ್ಯಾವಿದೆ ಅಂತೀರಿ ವಿಕ್ರಮ್? ಏನಿದೆ ಅಂದರೆ, ಮೊದಲನೇದು ಡೆಫಿನಿಷನ್. ಯಾವುದೇ ಒಂದು ಮಸೂದೆನಲ್ಲಿ ಒಂದು ಡೆಫಿನಿಷನ್ ಅಂತ ಇರುತ್ತೆ. ಇದರೊಳಗೆ ಗ್ರೂಪ್ ಅನ್ನೋ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಈ ಗ್ರೂಪ್ನಲ್ಲಿ ಯಾವುದೇ ರಿಲಿಜಿಯಸ್ ಅಂದರೆ ಧರ್ಮ ಮತದ ಮೈನಾರಿಟಿ ಇರಬಹುದು, ಭಾಷಾ ಮೈನಾರಿಟಿ ಇರಬಹುದು, SC/ST ಮೈನಾರಿಟಿ, ಈ ಒಂದು ಗುಂಪು ಇದರೊಳಗೆ ಏನಾದರೂ ತಪ್ಪಾದರೆ ಇದು ಈ ಗುಂಪಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಈ ಕಾನೂನು ಅಂದರೆ ಈ ಮಸೂದೆ ಹೇಳುತ್ತೆ. ಅಂದರೆ ಬೇರೆ ಎಲ್ಲರನ್ನೂ ಈ ಪರಿಧಿಯಿಂದ ಹೊರಗಿಟ್ಟು ಕೇವಲ ಅಷ್ಟು ಮಾತ್ರ ಅಲ್ಲ, ಒಂದು ಗುಂಪಲ್ಲಿ ಬರ್ತಿರ್ಬೇಕಾದ್ರೆ ಯಾವನಾದ್ರೂ ಒಬ್ಬ ಏನಾದ್ರು ತಪ್ಪು ಮಾಡೋದಂತಂದ್ರೆ ಇಡೀ ಗುಂಪನ್ನೇ ತಪ್ಪಿತಸ್ಥ ಅಂತ ಘೋಷಣೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಪಾಯಿಂಟ್. ಹೌದು. ಈಗ ಯಾವುದೋ ಒಂದು ಸಂಘಟನೆ ಇದೆ ಅಂತ ತಿಳ್ಕೊಳ್ಳೋಣ. ಆ ಸಂಘಟನೆಯಲ್ಲಿ ಯಾರಾದರೂ ಒಬ್ಬ ಇನ್ನೊಬ್ಬನಿಗೆ ಹೊಡೆದ, ಹೊಡೆಸ್ಕೊಂಡವನು ಮೈನಾರಿಟಿ ಆಗಿದ್ರೆ ಏನೋ ಪರಸ್ಪರ ಏನು ದ್ವೇಷ ಇಲ್ಲ, ಏನಿಲ್ಲ, ಏನಂತಾರೆ ಗುಂಪುಗಳ ಮಧ್ಯ, ಇವರಿಬ್ಬರ ಮಧ್ಯೆ ಏನೋ ದ್ವೇಷ ಇದೆ ವೈಯಕ್ತಿಕ ಅಂತ ತಿಳ್ಕೊಂಡು ಅದಕ್ಕೆ ಕೋಮಿನ ಒಂದು ಬಣ್ಣ ಕೊಟ್ಟು ಈ ಸಂಘಟನೆಗೆ ಇವ್ನು ಸೇರಿದ್ದು, ಅವ್ನು ಯಾವ್ಯಾವುದೋ ಸಂಘಟನೆಗೆ ಸೇರಿರಬಹುದು, ಈ ಸಂಘಟನೆಗೆ ಸೇರಿದ್ದು, ಸೊ ಇವ್ನು ಮಾಡಿದಾನೆ ಅಂದ್ರೆ ಇವ್ನು ಮುಖ್ಯಸ್ಥ ಇನ್ನೆಲ್ಲೋ ಕೂತಿದ್ದಾನಲ್ಲ ಅವನನ್ನು ಅರೆಸ್ಟ್ ಮಾಡ್ಬೋದು ಅಂತ ಈ ಕಾನೂನಲ್ಲಿದೆ. ಅಂದ್ರೆ ಯಾವುದೋ ಒಂದು ಸಂಘಟನೆ ಅಥವಾ ಒಂದು ಇದನ್ನ ನಾವು ಟಾರ್ಗೆಟ್ ಮಾಡಬೇಕು ಅಂದ್ರೆ ಯಾವುದೋ ಒಂದು ಸಣ್ಣ ಜಗಳ ಇದ್ರೂ ಸಾಕು ಆ ಇಡೀ ಸಂಘಟನೆ ತುಂಬಾ ಸ್ಪಷ್ಟ. ಇದು ಇಬ್ಬರು ವ್ಯಕ್ತಿಗಳ ನಡುವೆ ಆಗಿ ಹೋಗುವಂತ ಜಗಳವನ್ನ ಇಲ್ಲ ಇದು ಎರಡು ಗುಂಪುಗಳ ನಡುವೆ ಅಥವಾ ಎರಡು ಮತಗಳ ನಡುವೆ ಅಂತ ಹೇಳಿ ಮಾಡುವಂತ ಒಂದು ಹುನ್ನಾರ ಇದರಲ್ಲಿ ನಿಂತಿರ್ತಾವೆ. ಹೌದು, ಖಂಡಿತ. ವಿಕ್ರಮರಿಗೆ ಒಂದು ವಿಷಯ ಹೇಳಬಯಸ್ತೇನೆ ನಾನು. ಕಣ್ಣಾರೆ ಕಂಡ ಉದಾಹರಣೆಗಳು, ಕೇಳಿದಂಥ ಉದಾಹರಣೆಗಳಿದೆ. ಸ್ಪೆಷಲಿ ಗಣೇಶ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಯಾವನೊಬ್ಬ ತಲೆಕೆಟ್ಟ ಮುಸಲ್ಮಾನ ಯಾವುದೋ ಒಂದು ಕಾರಣಕ್ಕಾಗಿ ಎಲ್ಲೋ ಒಂದು ಕಲ್ಲೆಸ್ದು ಬಿಟ್ಟರೆ ಇಡೀ ಮುಸ್ಲಿಂ ಜನಾಂಗದ ವಿರುದ್ಧ ತಿರುಗಿ ಬಿದ್ದು ಧ್ವಂಸ ಮಾಡುವಂಥ ಪ್ರಕ್ರಿಯೆಗಳನ್ನ ಕಂಡಿಲ್ವ ನಾವು? ನೀವು ಹೇಗೆ ಇದನ್ನು ವಿರೋಧ ಮಾಡ್ತೀರಿ? ಇದನ್ನ ಅಲ್ಲ, ನಾನು ಅದನ್ನು ವಿರೋಧ ಅಂತ ಇದ್ದಾಗ ಕಾನೂನಲ್ಲಿ ಯಾಕೆ ಕಾನೂನು ಬರ್ತೀವಿ ಅಂತಂದ್ರೆ ಇಂಥದ್ದೆಲ್ಲ ತಪ್ಪಿಸಬೇಕು. ಇಲ್ಲ ಅಂದ್ರೆ ಬಹುಸಂಖ್ಯಾತರಿಗೂ ಒಂದು ಜವಾಬ್ದಾರಿ ಬೇಕು. ಯಾಕೆಂದ್ರೆ ಅಲ್ಪಸಂಖ್ಯಾತರು ಅವ್ರ ಜೊತೆ ಇದ್ದಾಗ ಅವನ್ನ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೆಲವು ಸಂದರ್ಭದಲ್ಲಿ ಅವ್ರ ಮೇಲೆ ಬರ್ತದೆ. ಉದಾಹರಣೆ, ಕಾಶ್ಮೀರದಲ್ಲಿ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ. ಅಲ್ಲಿನ ಹಿಂದೂಗಳಿಗೆ ಅನ್ಯಾಯ ಆದಾಗ ಮುಸಲ್ಮಾನರ ರಕ್ಷಣೆ ಒಂದಷ್ಟು ಸಂಯಮ ಆ ಕಡೆ ಭಾಗದಿಂದ ಕೂಡ ಖಂಡಿತ ಇರಬೇಕು. ಆದ್ರೆ ನಮ್ಮಲ್ಲಿ ಮುಸಲ್ಮಾನ ಸ್ವಲ್ಪ ಕಡಿಮೆ ಅಂತ ನಾನು ಒಪ್ಕೊಳ್ತೀನಿ. ನಾನು ಆ ಸಂಯಮ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಅದನ್ನು ಸರಿಪಡಿಸಬೇಕು. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮೂಲ ಉದ್ದೇಶ, ಮೂಲ ಇದರಲ್ಲೇ ನಮ್ದು ತಪ್ಪಾಗಿದೆ. ವಿದ್ಯಾಭ್ಯಾಸದಲ್ಲೇ ಈ ಮಾನವೀಯತೆ ನಾವು ಕಲಿಸಿಲ್ಲ. ಇದುವರೆಗೂ ಅಂತ ಅವಕಾಶ ಬಂದಿಲ್ಲ. ಮಾನವೀಯತೆ ಒಂದು ದೊಡ್ಡ ಪಾಠ ಆಗಬೇಕು ನಮಗೆ ಚಿಕ್ಕಂದಿನಲ್ಲಿ. ಆಮೇಲೆ ಸಿವಿಕ್ಸ್ ಅಂತ ಹೇಳುವಂಥದ್ದು, ಯಾವುದು ಪೌರ ನೀತಿ, ಒಬ್ಬ ಪೌರ ದೇಶಕ್ಕೆ ಮತ್ತು ಸಮಾಜಕ್ಕೆ ಮಾಡಬೇಕಾದ ಕರ್ತವ್ಯಗಳೇನು, ಇದರ ಬಗ್ಗೆ ಪಾಠವನ್ನು ಕಲಿಸಬೇಕಾಗುತ್ತೆ. ನಾವು ಏನಾಗ್ತದೆ, ಅವರಲ್ಲಿ ಹಿಂದೂಗಳ ಬಗ್ಗೆ ಹಿಂದೂಗಳೇ ಹೇಳ್ಕೊಳ್ಳೋದು, ಮುಸಲ್ಮಾನರ ಬಗ್ಗೆ ಮುಸಲ್ಮಾನರೇ ಪಾಠ ಮಾಡೋ ಹೇಳ್ಕೊಳ್ಳೋದು ಚಿಕ್ಕಂದಿನಲ್ಲಿ. ಇದಾಗೋದ್ರಿಂದ ಏನಾಗುತ್ತೆ, ಪರಸ್ಪರ ವಿಶ್ವಾಸವೇ ಹುಟ್ಟೋದಿಲ್ಲ. ಪೌರ ನೀತಿ ಆಗಲಿಲ್ಲ, ಅನೀತಿ ಆಗ್ಬಿಟ್ಟಿದೆ. ರೀತಿ ಆಗಿದೆ. ಈಗ ಏನಾಗಿದೆ, ಮುಸಲ್ಮಾನರು ಪ್ರತ್ಯೇಕವಾಗಿ ಹೋಗ್ತಾರೆ, ಹಿಂದೂಗಳು ಪ್ರತ್ಯೇಕವಾಗಿ ಹೋಗ್ತಾರೆ. ಅವ್ರಿಗೆ ಇವ್ರಿಗೆ ಯಾವ ಸಂಪರ್ಕವೂ ಇಲ್ಲ ಅಂತ. ಏನಂದ್ರೆ ನಾವಿಲ್ಲಿ ಮಸೂದೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹುಸಂಖ್ಯಾತರಿಗೆ ಜವಾಬ್ದಾರಿ ಇದೆಯಾ, ಅಲ್ಪಸಂಖ್ಯಾತರಿಗೆ ಜವಾಬ್ದಾರಿಯಾ? ನನ್ನ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಇನ್ನೊಬ್ಬ ನಾಗರಿಕನ ಬಗ್ಗೆ ಕಾಳಜಿ, ಕಳಕಳ, ಜವಾಬ್ದಾರಿ ಇರಲೇಬೇಕು. ಈ ಇಡೀ ದೇಶನ ಬಹುಸಂಖ್ಯಾತ ಅಲ್ಪಸಂಖ್ಯಾತ ಅಂತ ಈ ಮಸೂದೆ ಏನು ಮಾಡ್ತಾ ಇದೆಯಲ್ಲ, ಅದು ಮಾಡೋದು ಅತ್ಯಂತ ಘೋರವಾದ ಅಪರಾಧ. ಮತ್ತು ಈ ಮಸೂದೆ ಏನಾದರೂ ಕಾನೂನಾದರೆ ದೇಶ ಉರಿದು ಹಂಚಿ ಹರಿದೋಗೋದ್ರೊಳಗೆ ಯಾವುದೇ ಡೌಟ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಮತ್ತೆ ನಾನು ನಿಮಗೊಂದು ಪ್ರಶ್ನೆ ಕೇಳಲೇಬೇಕು. ಹಾಗಾದ್ರೆ ಏನು ಉದ್ದೇಶ ಏನು ಇವ್ರದ್ದು? ಹಾಗಾದರೆ ನೋಡಿ, ನಾನು ಇಲ್ಲಿ ಲಾಯರ್ ಆಗಿ ಕಾನೂನಿನ ಬಗ್ಗೆ ಇದನ್ನು ಮಾಡ್ತಾ ಅಂದರೆ ಏನೇನು ಅಂಶ ಇದೆ ಅಂತ ನೋಡ್ತಾ ಇರಬೇಕಾದ್ರೆ, ಹಾಗೆ ಒಂದು ಪಾರ್ಟಿಸಿಪೇಟಿವ್ ಸಿಟಿಸನ್, ಒಬ್ಬ ವಿದ್ಯಮಾನಗಳನ್ನು ನೋಡ್ತಾ ಇರುವಂಥ ಸಿಟಿಸನ್ ನನಗೇನು ಅನಿಸುತ್ತೆ ಅಂದರೆ, ಇದು ಮಾಡ್ತಿರೋವಂಥದ್ದು ಅಲ್ಪಸಂಖ್ಯಾತರನ್ನು ಓಲೈಸಬೇಕು ಅಂತ. ಇದರೊಳಗೆ ಎರಡು ಅಂಶ ಕಾಣಿಸ್ತಾ ಇದೆ. ಒಂದು, ಕಾಂಗ್ರೆಸ್ನವ್ರು ಇದನ್ನು ತಂದು ಅಂದರೆ UPA ಸರ್ಕಾರ ಇದನ್ನು ತಂದು ನಾವು ತರ್ತಾ ಇದ್ದೀವಿ ನೋಡಿ, ಇವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಪಸಂಖ್ಯಾತರಿಗೆ ಇವರೆಲ್ಲ ವಿರೋಧಿಗಳು, ನಾನು ಮಾತ್ರ ಅಲ್ಪಸಂಖ್ಯಾತರಿಗೆ ಪರ, ಸೊ ಈ ವೋಟ್ ನನಗೆ ಕೊಡಿ. ಅಲ್ಲ ಅಂದ್ರೆ ಇದ್ರ ಹಿಂದಿನ ಒಂದ್ ನಿಮಿಷ ನಾನು ಹೇಳೋದು ಅಂತ ಇದ್ರೊಳಗೆ ಒಂದು ಹುನ್ನಾರ ಇದೆ. ಪಕ್ಷ ಪ್ರಜ್ಞೆ ಜಾಗೃತ ಆಗ್ಬಿಡ್ತೀವಿ ಇಲ್ಲಿ. ಅಂದ್ರೆ ಸಾಮಾನ್ಯ ಜನರಿಗೆ ಏನ್ ಕಾಣಿಸ್ತಾ ಇದೆ ಅನ್ನೋದನ್ನ, ಅಂದ್ರೆ ಇದನ್ನ ಯಾಕೆ ಅಂದ್ರೆ ನೋಡಿ, ಮೆಜಾರಿಟಿ ಮೈನಾರಿಟಿ, ಇಫ್ ಐ ಆಮ್ ದಿ ಚಾಂಪಿಯನ್ ಆಫ್ ಮೈನಾರಿಟಿ, ಆಲ್ ಅದರ್ಸ್ ಆರ್ ವಯೋಲೇಟರ್ಸ್ ಆಫ್ ದಿ ರೈಟ್ಸ್ ಆಫ್ ಮೈನಾರಿಟೀಸ್ ಅಂತ ಇದನ್ನೊಳಗೆ ತೋರಿಸ್ಬೇಕು ಅಂತ. ಈಗ ನಾನು ತಗೊಂಬರ್ತಾ ಇದ್ದೀನಪ್ಪ ಕಾನೂನು, ನೀವು ಅದರ ವಿರೋಧ ಮಾಡ್ತಾ ಇದ್ದೀರಿ ಅಂದರೆ ನೀವು ಮೈನಾರಿಟಿಗಳ ವಿರುದ್ಧ. ಮತ್ತು ಇನ್ನೂ ಒಂದು ಅಂಶ ಇದೆ, UPA ಸರ್ಕಾರ ರಾಜ್ಯಸಭೆಯಲ್ಲಿ ಮೆಜಾರಿಟಿನ ಅನುಭವಿಸೋದಿಲ್ಲ.
ಇದು ಕಾನೂನು ಆಗೋದಿಲ್ಲ ಅಂದ್ರೆ ಇನ್ ಆಲ್ ಪ್ರೊಬ್ಯಾಬಿಲಿಟಿ ಇದು ಕಾನೂನೇ ಆಗಲ್ಲ. ವಿಕ್ರಮ್ ತರಬೇಕು ಇಲ್ಲಿ ಕಾನೂನು ಆಗುತ್ತೋ ಆಗಲ್ವೋ ಪ್ರಶ್ನೆ ಬೇರೆ. ಒಂದು ಹುಳ ಅಂತ ಬಿಟ್ಟಾಗತ್ತೆ ಅವರು, ಇದು ಹುಳ ಬಿಟ್ಟು ಅದು ಭಾರಿ ಡೇಂಜರ್ ಅದು ಅಂತ. ಸೊ ಇವತ್ತು ಬಿಟ್ಟಿರೋಂಥ ಹುಳ ನಾಳೆ ಯಾವಾಗಲೂ ಕೊರಿಬಹುದು ಅದು ಅಂತ, ಇನ್ಯಾವಾಗಾರು ಕೊರಿಯುತ್ತೆ. ಮತ್ತೆ ಇದು ಮೈನಾರಿಟಿನ ಓಲೈಸಬೇಕು ಅನ್ನೋದು ಬೇರೆ ಯಾರ್ಯಾರು ಹೇಳೋದು ಬೇಡ, ನಾವೇ ಇದ್ರ ಪುಟ ತಿರುಗಿಸಿ 4 ಪುಟ ಓದ್ಬಿಟ್ರೆ ಅದು ಸ್ಪಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಇದರೊಳಗೆ ಇದನ್ನು ಹೇಳ್ತೀನಿ ಏನಂದರೆ, ಒಬ್ಬ ಹೋಗಿ ಸಿಂಪಲ್ ಆಗಿ ಈಗ ಭಾರದ್ವಾಜ್ ನಿಮ್ಮ ಮೇಲೆ ನಾನು ಒಬ್ಬ ಮೈನಾರಿಟಿ, ಅವನು ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಯಾವುದೋ ಒಂದು ಮೈನಾರಿಟಿ ಇದ್ದೀನಿ ಅಂತ ತಿಳ್ಕೊಳ್ಳಿ, ನನಗೆ ಇವನು ನನ್ನ ಮತದ ಬಗ್ಗೆ ಹೇಳಿ ಇವನು ಅವಮಾನ ಮಾಡ್ದ, ಇವನು ನನಗೆ ಇದರೊಳಗೆ ಮತ್ತೇನಿದೆ ಅಂದರೆ ಸೈಕಾಲಜಿಕಲಿ, ಅಂದರೆ ಫಿಸಿಕಲ್ ಆಗು ಏನು ಇದು ಮಾಡಬೇಕು ಅಂತ ಸೈಕಾಲಜಿಕಲಿ ನಿಮ್ಗೆ ಅನ್ನಿಸ್ಬಿಟ್ರೆ ನನಗೊಂದು ತೊಂದರೆ ಮಾಡ್ತಾ ಇರಬಹುದು ಅಂತ ವರ್ಡ್ಸ್, ಪರ್ಟಿಕ್ಯುಲರ್ ವರ್ಡ್ಸ್ ಇದೆ ಅದರೊಳಗೆ, ಸೈಕಾಲಜಿಕಲಿನೂ ನನಗೆ ಅಫೆಕ್ಟ್ ಆದರೆ ಇಫ್ ಐ ಗಿವ್ ಅ ಕಂಪ್ಲೇಂಟ್ ದಿಸ್ ಬಿಕಮ್ಸ್ ನಾನ್ ಬೇಲೆಬಲ್ ಕಾಗ್ನಿಸಬಲ್, ಅಂದ್ರೆ ನಿಮ್ಮನ್ನು ಹೋಗಿ ಒಳಗೆ ಹಾಕ್ಬಿಡ್ಬೋದು. ಆಮೇಲೆ ನೀವು ಅಯ್ಯೋಯ್ಯೋ ನಾನು ಮಾಡಿಲ್ಲ ಅಂಥೇಳಿ ಕೋರ್ಟ್ನಲ್ಲಿ ಇದನ್ನು ಮಾಡ್ಬೋದು. ಮತ್ತು ಸಾಮಾನ್ಯವಾಗಿ 90 ಡೇಸ್ ಒಳಗೆ ಚಾರ್ಜ್ ಶೀಟ್ ಹಾಕಬೇಕು ಅನ್ನೋದೆಲ್ಲ ಇದೆ. ಇದರೊಳಗೆ ಇಟ್ ಮೇ ಗೋ ಅಪ್ ಟು 180 ಡೇಸ್ ಆ್ಯಂಡ್ ಸ್ಟಿಲ್ ಎಕ್ಸ್ಟೆಂಡೆಬಲ್. ಅಂದರೆ ನಿಮಗೆ ಬೇಲ್ ಕೂಡ 6 ತಿಂಗಳು ಅವನು ಬರೀ ಒಂದು ಅಕ್ಯೂಸೇಷನ್ ಮಾಡಿಬಿಟ್ಟ ಅಂದರೆ ಇದ್ರ ಪೊಟೆನ್ಶಿಯಾಲಿಟಿ ಆಫ್ ಮಿಸ್ಯೂಸ್ ಇಷ್ಟು ಇದೆ. ಅಂದರೆ ಇಷ್ಟು ಅನ್ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಇದೆ. ಇನ್ನೂ ಒಂದು ಪ್ರಾವಿಷನ್ ಹೇಳ್ತೀವಿ ಏನಂದರೆ, ಇದರೊಳಗೆ ಕಮ್ಯುನಿಸ್ಟ್ ಅವರು ವಿರೋಧ ಮಾಡಿದರು, ಈಗ ಬೇರೆ ಬೇರೆ ಚೀಫ್ ಮಿನಿಸ್ಟರ್ಸು ವಿರೋಧ ಮಾಡಿದ್ದಾರೆ, ನಾಟ್ ಜಸ್ಟ್ BJP ಆರ್ ಹೂ ಆಲ್ ಸೇ ದಟ್ ದೇ ಆರ್ ಚಾಂಪಿಯನಿಂಗ್ ದಿ ಕಾಸ್ ಆಫ್ ಮೆಜಾರಿಟಿ ಅಂತ ಇರ್ಬೋದು, ಅವರಷ್ಟೇ ಅಲ್ಲ, ಬೇರೆ UP ಅಂಗ ಪಕ್ಷಗಳಾದಂತಹ ತೃಣಮೂಲ್ ಕಾಂಗ್ರೆಸ್ಸು ಇದಕ್ಕೆ ವಿರೋಧ ಮಾಡಿದೆ. ಯಾಕೆ ಮಾಡ್ತಾ ಇದೆ ಅಂದರೆ ಇದರೊಳಗೆ ಇನ್ನೂ ಒಂದು ಹುನ್ನಾರ ಅಂತ ಅನ್ಸುತ್ತೆ. ಏನಂದರೆ ಆರ್ಟಿಕಲ್ 355 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂದರೆ ಇದನ್ನ ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರದ ಆಡಳಿತ ಹೇರುವಂಥ ಪ್ರಾವಿಷನ್. ಅಂದರೆ ಯಾವುದೋ ಒಂದು ರಾಜ್ಯದಲ್ಲಿ ಒಂದು ಮೂಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂಚೂರು ಗಲಾಟೆ ಆಯಿತು ಅಂತ ತಿಳ್ಕೊಳ್ಳೋಣ, ಕಾನ್ಸ್ಟಿಟ್ಯೂಷನ್ ನಲ್ಲಿ ಲಾ ಅಂಡ್ ಆರ್ಡರ್ ಈಸ್ ದಿ ಸ್ಟೇಟ್ ಸಬ್ಜೆಕ್ಟ್, ಅಂದರೆ ರಾಜ್ಯ ಸರ್ಕಾರ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ನೋಡ್ಬೋದು. ಇದರೊಳಗೆ ಡೈರೆಕ್ಟ್ ಇಂಟರ್ಫಿಯರೆನ್ಸ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್, ಅಂದ್ರೆ ಅಲ್ಲಿ ಏನೋ ಒಂದು ತಾಲೂಕಿನಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ಗಲಾಟೆ ಆಯಿತು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ನವರು ಟೀಮ್ ಕಳಿಸಿ ಇದನ್ನೆಲ್ಲ ನೋಡಿ, ನಿಮ್ಮ ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ ಅಂತ ಬರ್ಖಾಸ್ತ್ ಮಾಡೋ ಅಂತ ಒಂದು ಪ್ರಾವಿಷನ್ ಇದೆ. ಇದರೊಳಗೆ ಸೆಕ್ಷನ್ 20 ಅಂತಿದೆ, ತುಂಬಾ ಡೇಂಜರಸ್. ಅಂದ್ರೆ ಇದು ನಮ್ಮ ಒಂದು ಫೆಡರಲ್ ಸ್ಟ್ರಕ್ಚರ್, ನಮ್ಮ ಸಂವಿಧಾನದಲ್ಲಿ ಇದಕ್ಕೊಂದು ಫೆಡರಲ್ ಸ್ಟ್ರಕ್ಚರ್ ಅಂತ ಇದೆ ನಮ್ಮ ದೇಶಕ್ಕೆ, ಅದಕ್ಕೆ ಇದು ವಿರೋಧ ತರ್ತಾ ಇದೆ ಅಂತ ಇದರೊಳಗೆ ಪ್ರಾವಿಷನ್. ಬಹಳ ದೂರ ಹೋಗ್ಬಿಟ್ಟವ್ರು. ಈಗ ಒಂದು ವಿಷಯ ಅವ್ರು ಹೇಳಿದ್ರು, ಕಾಂಗ್ರೆಸ್ ಓಲೈಸ್ಲಿಕ್ಕಾಗಿ ಮಾಡ್ತಾ ಇರುವಂತಹ ಯಾವುದೋ ಒಂದು ಆಟ ಹೂಟ ಇದು ಅಂತ ಹೇಳಿ. ಇವತ್ತು ಹೇಳ್ತಾ ಇಲ್ಲ ಈ ಮಾತನ್ನ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರ ವಹಿಸ್ಕೊಂಡಾಗಿನಿಂದಲೂ ಕೂಡ ಈ ವಿರೋಧ ಪಕ್ಷವು ಹೇಳ್ತಾ ಇದೆ ಇದನ್ನೇ. ವಿಶೇಷವಾಗಿ BJPಯವರು, ಅಂದಿನ ಜನಸಂಘದವರು ಮುಸಲ್ಮಾನರನ್ನು ಓಲೈಸ್ತಾರೆ. ಇವರು ಏನು ಓಲೈಸಿ ಏನು ಮಾಡಿದ್ದಾರೆ ಮುಸಲ್ಮಾನರನ್ನ ಕಾಂಗ್ರೆಸ್ ಅವರು? ನಾನು ಮುಸಲ್ಮಾನರ ಪಾಪ ಏನು ಮಾಡಿಲ್ಲ ಬಿಡಿ, ಓಲೈಸೋರು ಯಾರು ತಗೊಂಡು ಜನ ಕೊಬ್ಬಿಟ್ರು ಅಂತ ಅಲ್ಲ ಸರ್. ಓಲೈಸೋರು ಯಾರು ಅಂತ ಹೇಳಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. SM ಕೃಷ್ಣ ಅವರ ಸರ್ಕಾರ ಇತ್ತು ಇಲ್ಲಿ ಕೆಲವು ವರ್ಷಗಳ ಹಿಂದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಬಡ್ಜೆಟ್ ಅಲ್ಲಿ 100 ಕೋಟಿ ರೂಪಾಯಿ ಅವರು ಮೀಸಲಿಟ್ಟಿದ್ರು. ಇವತ್ತು ಎಷ್ಟು ಕೊಟ್ಟಿದ್ದೀರಿ ಸ್ವಾಮಿ ನಿಮ್ಮ ಯಡಿಯೂರಪ್ಪನ ಸರ್ಕಾರ? 300 ಕೋಟಿ ಸ್ವಾಮಿ ಬಡ್ಜೆಟ್. ಏನು ಅಲ್ಪಸಂಖ್ಯಾತ ಓಲೈಸಲಿಕ್ಕೆ ಮಾಡಿದ್ದಲ್ವ ನೀವು? ಯಾಕೆ ಮಾತಾಡೋದಿಲ್ಲ ನೀವು? ಅಲ್ಲ ಯಾಕೆ ಹೇಳ್ತಾ ಇಲ್ಲ? ಹಾಗೆಂತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇವರು? ಅವರು ಕೂಡ BJPಯವರು ಕೂಡ ಅಲ್ಪಸಂಖ್ಯಾತ ಓಲೈಸಿ ನೋಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ನಮ್ಮ ಚರ್ಚೆ ಮಾಡೋಣ. ನಿಮ್ಮಿಂದ ನಾನು ಆರಂಭ ಮಾಡಿದ್ದೀನಿ, ಮತ್ತೆ ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.